ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಡರಾತ್ರಿವರೆಗೂ ನಿನ್ನೆ ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಯಾಕಂದ್ರೆ ಇಡೀ ಗ್ಯಾಂಗ್ ಆತನನ್ನ ಅಮಾನುಷವಾಗಿ, ಮಾನವೀಯತೆಯೇ ಇಲ್ಲದೆ ಬರ್ಬರವಾಗಿ, ತೀರಾ ಭೀಕರವಾಗಿ ಕೊಲೆ ಮಾಡಿತ್ತು ಈ ಗ್ಯಾಂಗ್. ಇದೀಗ ಆ ಗ್ಯಾಂಗ್ ಅನ್ನ ತಡರಾತ್ರಿವರೆಗೂ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ನಿನ್ನೆ ಸ್ಥಳ ಮಹಜರು ಬಳಿಕ ಕರೆತಂದು ವಿಚಾರಣೆಗೊಳಪಡಿಸಿದ್ರು. ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ವಿಚಾರಣೆಯನ್ನು ನಡೆಸಿದ್ದಾರೆ. ಅಂದ್ರೆ ವಿಚಾರಣೆ ಅಂದ್ರೆ ಬರೀ ವಿಚಾರಣೆ ಅಷ್ಟೇ ಅಲ್ಲ, ಅವ್ರು ಏನೇ ಎಸ್ಕೇಪ್ ಆಗೋದಕ್ಕೆ ಏನೇ ಇಲ್ಲಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಅದರಿಂದ ಎಸ್ಕೇಪ್ ಆಗಬೇಕು ಅಂತ ಇದ್ರೇನೋ, ಆದ್ರೆ ಅವ್ರ ಮುಂದೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಇಟ್ರು, ಸಿಡಿಆರ್ ಅನ್ನ ಇಟ್ರು, ಟವರ್ ಲೊಕೇಶನ್ ಅನ್ನ ಇಟ್ರು, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ರು, ಎಷ್ಟೆಲ್ಲವನ್ನ ಇಟ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಹೆಂಗೆ ಟ್ರೈ ಮಾಡಿದ್ರು ಕೂಡ ಅವ್ರು ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅಷ್ಟು ಈಸಿಯಾಗಿ ಸಿಕ್ಬಿದ್ದಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಆರೋಪಿಗಳು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರಂತೆ. ಮೊದಲ ದಿನ ಚಿಂತಾಕ್ರಾಂತರಾಗಿದ್ದ ಆರೋಪಿಗಳು ಎರಡನೇ ದಿನ ವಿಚಾರಣೆ ಬಳಿಕ ನಿದ್ರೆಗೆ ಜಾರದ್ರಂತೆ. ಈ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಮೊದಲನೇ ದಿನ ಅವರು ನಿದ್ರೆ ಮಾಡೋ ಸಂದರ್ಭದಲ್ಲಿ ಆಗಾಗ ಎಚ್ಚರಗೊಳ್ತಾ ಇದ್ರು ದರ್ಶನ್ ಅನ್ನೋ ಮಾಹಿತಿ. ಮೈಕೈ ನೋವು, ತಲೆನೋವು ಅಂತ ಡೋಲೋ 650 ಮಾತ್ರ ತರಿಸ್ಕೊಂಡಿದ್ರು. ಆದ್ರೆ ನಿನ್ನೆ ವಿಚಾರಣೆಯನ್ನ ಎದುರಿಸಿದ ಬಳಿಕ ಆರಾಮಾಗಿ ನಿದ್ರೆ ಮಾಡಿದ್ರು ಅನ್ನೋದು. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಆರೋಪಿಗಳು ಮೊದಲ ದಿನ ಒಂದಷ್ಟು ಆತಂಕಕ್ಕೊಳಗಾಗಿದ್ರು, ಆದ್ರೆ ಎರಡನೇ ದಿನಕ್ಕೆ ಇದೆಲ್ಲವೂ ಕೂಡ ಇನ್ನೇನು ಇದ್ದಿದ್ದನ್ನ ಎದುರಿಸ್ ಮುಂದೆ ಹೋಗಬೇಕು ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತ ಕಾಣಿಸುತ್ತೆ. ಸೊ ನಿನ್ನೆ ಏನಾಯ್ತು ಆರೋಪಿಗಳನ್ನ ವಿಚಾರಣೆ ನಡೆಸಂತ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಅನ್ನೋದು? ಪ್ರತಿಭಾ, ಆರೋಪಿಗಳು ಮೊದಲ ದಿನದಲ್ಲಿ ಅಂದ್ರೆ ಪೊಲೀಸರನ್ನ ವಶಕ್ಕೆ ಪಡೆದು ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಂತಹ ಹೇಳಿಕೆಗಳನ್ನು ಕೊಟ್ಟಿದ್ರು. ಆ ಹೇಳಿಕೆಗೂ ಜೊತೆಗೆ ಘಟನಾ ಸ್ಥಳಕ್ಕೆ ಬಂದು ಮಹಜರು ಮಾಡಿದಾಗ ಸಿಕ್ಕಂತಹ ಎವಿಡೆನ್ಸ್ಗೂ ಕೂಡ ತಾಳೆ ಹಾಕುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಏನ್ ಆರಂಭಿಕವಾಗಿ ತಾವೇ ಕೊಲೆ ಮಾಡಿದೀವಿ ಅಂತ ಹೇಳಿ ಏನ್ 3 ಜನ ಬಂದಿದ್ರು, ಅವರನ್ನ ವಿಚಾರಣೆ ಮಾಡಿದಾಗ ನೇರವಾಗಿ ದರ್ಶನ್ ಅವರ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಅದಾದ ನಂತರದಲ್ಲಿ ದರ್ಶನ್ ಕೂಡ ವಿಚಾರಣೆಗೆ ಒಳಪಡಿಸಿದಾಗ ಅವರು ನಾನು ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ನಂತರದಲ್ಲಿ ಪೊಲೀಸರು ಕೆಲವೊಂದಿಷ್ಟು ಟಿವಿ ವಿಜುವಲ್ಗಳನ್ನ ತೋರಿಸಿದಾಗ ಹೌದು ನಾನು ಹೊಡೆದೆ ಅಂತ ಒಪ್ಕೊಂತಾರೆ. ಅದಾದ ನಂತರದಲ್ಲಿ ಪೊಲೀಸರು ಎಲ್ಲಾ ಆರೋಪಿಗಳನ್ನ ಕರೆದುಕೊಂಡು ಬಂದು ಈ ಒಂದು ಶೆಡ್ ಅಲ್ಲಿ ವಿಚಾರಣೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ವಿಚಾರಣೆ ವೇಳೆಯಲ್ಲಿ ಆರೋಪಿಗಳು ಎಲ್ಲರೂ ಕೂಡ ಯಾರ್ಯಾರ ಪಾತ್ರ ಎಲ್ಲೆಲ್ಲಿತ್ತು ಅಂತ ಹೇಳಿ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ರು. ದೊಣ್ಣೆ ಆಗಿರ್ಬೋದು, ಹಗ್ಗ ಆಗಿರ್ಬೋದು, ಜೊತೆಗೆ ಮೃತದೇಹವನ್ನ ಆ ಒಂದು ಮರದ ಕೆಳಗಡೆಯಿಂದ ನೇರವಾಗಿ ಒಂಟಿ ಮನೆಗೆ ಶಿಫ್ಟ್ ಮಾಡುವುದಾಗಿರ್ಬೋದು, ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಪೊಲೀಸರು ಕೂಡ ಅದೇ ಮಾಹಿತಿ ಆಧಾರ ಮೇರೆಗೆ ಸಿಸಿಟಿವಿ ವಿಜುವಲ್ ಕೂಡ ಪರಿಶೀಲನೆ ಮಾಡಿದ್ರು, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಚೆಕ್ ಮಾಡಿದ್ರು. ಯಾಕಂದ್ರೆ ಆರೋಪಿಗಳು ತಾವು ಹೇಳ್ತಿರೋದು ಸತ್ಯನ ಸುಳ್ಳು ಅನ್ನೋದ್ರ ಬಗ್ಗೆ ಈ ಸ್ಥಳ ಮಹಜರ್ ಮಾಡುವಾಗ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೂಡ ಪರಿಶೀಲನೆ ಮಾಡಿದ್ರು. ಇದಾದ ನಂತರ ವಾಪಸ್ ಠಾಣೆಗೆ ಕರೆದುಕೊಂಡು ಹೋಗಿ ಆರೋಪಿಗಳು ಹೇಳ್ತಿರುವಂತಹ ಒಂದು ಹೇಳಿಕೆಗೂ ಜೊತೆಗೆ ಇಲ್ಲಿರುವಂತಹ ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಕೂಡ ತಾಳೆ ಹಾಕುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಎಲ್ಲಾ ಆರೋಪಿಗಳು ಕೂಡ ರೆಡ್ ಹ್ಯಾಂಡ್ ಆಗಿ ಈಗ ಪೊಲೀಸರ ಕೈಗೆ ಸಿಕ್ಕಾಕಿರುವ ಕಾರಣಕ್ಕಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರವನ್ನ ಇಂಚಿಂಚಾಗಿ ಹೇಳಿದ್ದಾರೆ. ಮೃತದೇಹವನ್ನ ಯಾರು ಎಲ್ಲಿಂದ ಎತ್ಕೊಂಡು ಹೋದ್ರು, ಯಾರು ಕಾರ್ಗೆ ಶಿಫ್ಟ್ ಮಾಡಿದ್ರು, ಕಾರ್ ಓಡಿಸ್ತಿದ್ದಂಥವ್ರು ಯಾರು, ಜೊತೆಗೆ ದರ್ಶನ್ ಅವರು ಎಷ್ಟು ಹೊತ್ತು ಅವ್ರ ಮೇಲೆ ಹಲ್ಲೆ ಮಾಡಿದ್ರು, ಯಾವ ಯಾವ ಆಯುಧದಿಂದ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಒಂದು ಶೆಡ್ ನ ಸೆಕ್ಯೂರಿಟಿ ಆಗಿರುವಂತಹ ನರೇಂದ್ರ ಕೂಡ ದರ್ಶನ್ ಅವರು ಆ ದಿನ ಬಂದಿದ್ರು ಅನ್ನೋ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲಾ ಸಿಸಿಟಿವಿ ವಿಜುವಲ್ ಆಗಿರ್ಬೋದು, ಮೊಬೈಲ್ ಟವರ್ ಆಗಿರ್ಬೋದು, ಸಿಡಿಆರ್ ಲೊಕೇಶನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸರು ಸಾಕ್ಷ್ಯ ಸಮೇತ ಆರೋಪಿಗಳನ್ನ ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರತಿಭಾ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.